ತೆಗಿತಿದ್ದಂಗೆ ಶಾಕ್ ಆಗ್ಬಿಟ್ಟದ ಅಮ್ಮಂಗೆ. ಹತ್ಕೊಂಡು ಈಚೆಗೆ ಓಡ್ ಬಂದ್ಬಿಟ್ಟವ್ರೆ. ಕಾಣಿಸ್ತಿಲ್ಲ, ಬ್ಲಾಕ್ ಬಂದ್ಬಿಟ್ಟಿತ್ತು ಸರ್. ಹಿಂಗ್ ಮಕ್ಕಡೆ ಮನಿಕೊಬಿಟ್ಟಿದ್ನಲ್ಲ ಅಪ್ಪು. ನಾನೇ ಎಳ್ದೆ ಹಿಂಗೆ ಹಿಂಗ್ ನೋಡ್ತೀನಿ ಸರ್, ಕಿವಿ ಹತ್ರ ರಕ್ತ, ನನ್ನ ಕೈಯೆಲ್ಲ ಆಗೋಯ್ತು ಸರ್. ನಾನು ಆ ರೂಮಲ್ಲಿ ಮಲಗ್ದೆ ಅಂದಿದ್ಕೆ ಯಾಕೆ ಅಲ್ಲಿ ಮಲಗ್ದೆ, ಅವ್ರಿಗೆ ಇದೆಲ್ಲ ಆಗಿರೋದು ನಿಂಗೆ ಗೊತ್ತಿಲ್ವೇನೆ ಅಂದ್ರೆ ನಾನು ಅಲ್ಲಿ ಮಲ್ಕೊಳ್ಳಲ್ಲ, ನಾನು ಆ ರೂಮಲ್ಲಿ ಮಲ್ಕೋತಿದ್ದ ದಿನ. ಮಗು ಮೇಲೆ ಹಾಕ್ಬಿಟ್ಟ ಹೋಗೋರೆ ಸರ್. ಮಗು ಮೇಲೆ ಅವ್ನಿಗೆ ಹಾರ್ಟ್ ಅಟ್ಯಾಕ್ ಮಗು ಮೇಲೆ ಬಿದ್ದೋಗಿ ಇಬ್ರು ಸತ್ತೋಗವ್ರೆ ಅಂತ ಹೇಳ್ತಾ ಇದ್ದಾಳೆ. ನಾನೇನು ಮಾಡಿಲ್ಲಮ್ಮ, ಅವರೇ ಮಗು ಮೇಲೆ ಬಿದ್ದೋಗಿದ್ರು. ಅವರೇ ಬಂದು ಮಟನ್ ಸಾರ್ ಕೊಡಿ ನನ್ನ ಹೆಂಡತಿಗೆ ಮಗುಗೆ ಅಂತ ಕೇಳಿದ್ದಾನೆ. ಅವನು ಬಂದಾಗ ಮನೇಲಿ ಆನಲ್ಲಿ ಇತ್ತಲ್ಲ ಸೋಫಾದಲ್ಲಿ ಟಿವಿ ನೋಡ್ತಾವನಲ್ಲ ಕಾರಲ್ಲಿ. ಹೌದು ಅಂದ್ರೆ ಪ್ರಾಣ ಸರ್, ಫುಲ್ ಕ್ಯಾಶ್ ಕೊಟ್ಟು ಪ್ರಾಣ ತೆಗಿತಾಳೆ ಅಂತ ಗೊತ್ತಿಲ್ಲ ಅವನ್ಗೆ. ಪ್ರಾಣ ಸರ್ ಅಂದ್ರೆ ಒಬ್ಬನೇ ಮಗ, ಒಬ್ನೇ ಮೊಮ್ಮಗ, ಒಬ್ನೇ ಮಗ, ಇಬ್ಬರನ್ನು ಮಾಡ್ಬಿಟ್ಲಲ್ಲ ಸರ್. ಇಬ್ಬರನ್ನು ಮಾಡ್ಬಿಟ್ಲು. ಅವ್ರ ಮನೆಯಲ್ಲೇ ದಿಕ್ಕಿಲ್ಲ. ಇಡೀ ರಾಜ್ಯವೇ ಬೆಚ್ಚಿ ಬೀಳುವಂತದ್ದು ಅಂತ ಹೇಳಿದ್ರೆ ಅಭಿನಂದನ್ ಅವರದ್ದು ಮತ್ತೆ ಯದುವೀರ್ 5 ವರ್ಷದ ಮಗುವಿನ ಕೊಲೆ ಇವತ್ತಿನ ಪತ್ರಿಕೆಯಲ್ಲಿ. ಯಾರಮ್ಮ ಆಕ್ಚುಲಿ ನಿಮ್ಗೆ ಏನಾಗಬೇಕು ಅವರು? ಯದುವೀರ್ ಅವರು, ಅಭಿನಂದನ್ ಏನಾಗಬೇಕು? ನಮ್ಮ ಅಣ್ಣನ ಮಗನೇ ಸರ್, ನಮ್ಮ ಅಣ್ಣನ ಮಗನೇ, ನಮ್ಮ ಅಣ್ಣನ ಮೊಮ್ಮಗ, ಇಬ್ರು ನಮ್ಮ ಅಣ್ಣನ ಮಕ್ಕಳೇ ಸರ್. ನಿಮ್ಗೆ ಏನಾಗಬೇಕಮ್ಮ? ನಮ್ಗೆ ನಮ್ಮ ಅಕ್ಕ ಇದಾರಲ್ಲ, ನಾನು ಚಿಕ್ಕಜ್ಜಿ, ಅವನಿಗೆ ಚಿಕ್ಕಜ್ಜಿ ನಾನು. ಅವ್ರು ಎಲ್ಲ ನನಗೆ ಬಸ್ ಹಚ್ಚಕ್ ಬಂದ. ಮೊನ್ನೆ ಒಂದು 10 ದಿವಸದ ಹಿಂದೆ ನಾನು ಬಂದಿದ್ದೆ ಇಲ್ಲಿಗೆ. ಬಂದಾಗ ಕೇಳಿದೆ ಹೆಂಗಿದ್ದಾಳಪ್ಪ ಅಂತ. ಕೇಳಿದ್ರೆ ಇಲ್ಲ ಅಜ್ಜಿ ಅವಳು ಸರಿ ಇಲ್ಲ, ಅವಳು ನನಗೆ ಬೆದರಿಕೆ ಹಾಕ್ತಾವಳು. ಅದಕ್ಕೆ ಅಂದೆ ಬೆದರಿಕೆ ಹಾಕಿದ್ರೆ ನಾವು ಪೇಪರ್ ಅವ್ರನ್ನ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಂದ್ರೆ, ಅಜ್ಜಿ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ನನ್ನ ಕೊಲೆ ಮಾಡಿಸ್ತಾಳಂತೆ ಅಂತ ಹೇಳ್ದ. ಮದುವೆ ಎಲ್ಲಾಗಿತ್ತು? ಸುಂಕದ ಕಟ್ಟೆಯಲ್ಲಿ. 6 ವರ್ಷ ಆಗಿದೆ ಸರ್ ಅವ್ರದ್ದು ಮದುವೆ ಆಗಿದ್ದು ಸುಂಕದ ಕಟ್ಟೆ. ಇವ್ರಿಗೆ ಯಾರೋ ತೋರ್ಸಿದ್ರು, ಏನೋ ಒಳ್ಳೆಯವರು ಅಂತ ಮಾಡ್ಕೊಂಡ್ರು ಮದ್ವೆನ. 2-3 ವರ್ಷ ಮಗು ಆಗೋ ಗಂಟ ಚೆನ್ನಾಗಿದ್ಲು. ಅವಳಿಗೆ ಯಾವುದೂ ಇರಲಿಲ್ಲ. ಎಲ್ಲ ಫೋನಲ್ಲಿ ನೋಡಿರೋದಂತೆ. ಈ ಫೋನ್ಗಳು ಬರ್ತಾ ಇರೋದನ್ನ ನಮ್ಮ ಅಕ್ಕನ ಕೇಳಿಸ್ಕೊಂಡಿದ್ದಾರೆ. ಏನಕ್ಕೆ ಅಂತ, ಯಾರೋ ಬೇರೆ ಅವ್ರ ಮನೆ ಹತ್ರ ಇರೋರು ಮಾಡಿದ್ರು ಅಂತ. ಆ ಫೋನ್ ಇಷ್ಟೊಂದು ಸಲ ಬರ್ತೈತೆ, ಯಾರ್ದೋ ನೋಡಿ ಅವ್ರ ಅಮ್ಮ ಬ್ಯಾಕ್ ಲಿಸ್ಟ್ಗೆ ಹಾಕಿ ಅಂದ್ರಂತೆ. ಆಮೇಲೆ ಎಲ್ಲ ಆದಮೇಲೆ ಸ್ಟಾರ್ಟಿಂಗ್ ಆಗಿರೋದು ಇದು. ಅವ್ರ ಅಮ್ಮ ಹೇಳಿರೋದು ನಮ್ಮ ಮಗ ಹೊಡೆದವನೇ ಬಿಡು ಅಂತ. ಆಮೇಲೆ ಹೊಡೆದಾಯ್ತು ಅಂದಮೇಲೆ ಅಲ್ಲಲ್ಗೆ ಮಾಡಿದ್ರು ಇದ್ಲು. ಆಮೇಲೆ ಏನು ಮಾಡಲಿ, 2024ರಲ್ಲಿ ಇವಾಗ ಗೊತ್ತಾಗಿರೋದು ನಮಗೆ. ಅವನಿಗೆ ಗೊತ್ತಾಗಿದೆ ಇವಾಗ ಗೊತ್ತಾಗಿರೋದು. ಅವಳು 3 ತಿಂಗಳು ಒಟ್ಟಾಗಿದ್ಲು. ಅವನ ಜೊತೆಲೇ ಹೋಗಿದ್ಲಂತೆ. ನಾನು PG ಬಾಳಕ್ ಇಷ್ಟ ಇಲ್ಲ, ಡೈವರ್ಸ್ ಬೇಕು ಅಂತಾನೆ ಹೇಳ್ಬಿಟ್ಟೇನೆ ಹೊಟ್ಟೋಗಿದ್ಲು ಸರ್. ಅವಳು ಮಗುನ್ ತಂದು ನನ್ನ ಮನೆಗೆ ಬಿಟ್ಬಿಟ್ಟು ಹೋಗಿದ್ಲು ಸರ್. ಪಾತ್ರೆ ತೊಳಿತೀನಮ್ಮ, ಆಮೇಲೆ ಬಂದು ಕರ್ಕೊಂಡೋಯ್ತೀನಿ ಮಗುನ ಅಂತ. ಯದುವೀರ್ನ 3 ವರ್ಷ ಅವಾಗ ಅವಳು ಹೋದಾಗ 3 ವರ್ಷ ಮಗುನ ನನ್ನ ಮನೇಲಿ ಅವಾಗವಾಗ ಬಿಡೋರು. ಮಗು ನನ್ನ ಹತ್ರನೇ ಜಾಸ್ತಿ ಬೆಳೀತಾ ಇತ್ತಲ್ಲ ಸರ್. ನನ್ನ ಹತ್ರ ಅವಾಗವಾಗ ಜಾಸ್ತಿ ಅಟ್ಯಾಚ್ಮೆಂಟ್ ಇತ್ತು ಮಗುಗೆ. ಕರ್ಕೊಬಂದು ಬಿಡೋಳು, ಬಂದು ಕರ್ಕೊಂಡೋಗೋಳು. ನಾನು ಬಿಟ್ಬಿಟ್ಟು ಹೋದ್ಲಲ್ಲ, ನನ್ನ ಮನೇಲಿ ಆರಾಮಾಗಿದ್ದ. ಅವ್ವಂಗೆ ಫೋನ್ ಮಾಡವ್ರೆ, ನನ್ನ ಮಗಳು ಫೋನ್ ಎತ್ತುತ್ತಾ ಇಲ್ಲ, ಅಮ್ಮ ಜ್ಯೋತಿ ಅಕ್ಕನ ಹೋಗಿ ನೋಡಕ್ ಹೇಳಿ ಅಂತ. ನಾನು ಹೇಳ್ದೆ ಆಗವ್ವ, ಇಲ್ಲ ಮಗುನ್ ಕರ್ಕೊಬಂದು ನನ್ನ ಹತ್ರ ಬಿಟ್ಬಿಟ್ಟು ಹೋಗೋಳವ, ಏನೋ ಮನೆ ಕ್ಲೀನ್ ಮಾಡಬೇಕು ಅಂದ್ಲು ಅಂತ. ಅಂದ್ರೆ ಅವಳು ಯಾವ ಮನೆ ಕ್ಲೀನ್ ಮಾಡ್ತಾಳವ ಅಂದ್ರು. ನಮ್ಮ ಯಜಮಾನನ ಜೊತೆ ಮಗುನ್ ಕಳಿಸ್ದೆ, ಹೋಗ್ರಿ ಮಗು ಬಿಟ್ಬಿಟ್ಟು. ಒಂದು ಹಾಫ್ ಡೇಗೆ ಅವ್ರ ಅಮ್ಮನ ಫೋನು. ಏನ್ ಮಾಡ್ತಿದ್ರು ಅಭಿನಂದನ್ ಅವರು? ಮನೆ ತಕ್ಕೆ ಕಾರ್ ಬಂದು ಕಂಪ್ನಿಗೆ ಕರ್ಕೊಂಡು ಹೋಗೋರು ಸರ್. ಇಂಜಿನಿಯರ್ ಅಂದ್ರೆ ಯಾವ್ದೋ ಮಾಡಿದ್ದಾನೆ. ಅವ್ನು ಇವಾಗ ಮ್ಯಾನೇಜರ್ ಆಗಿದ್ದಾನೆ. ಅವನು ಈಗ ಪ್ರಮೋಷನ್ ಆಗಿದೆ ಅವನ್ಗೆ. ಅವತ್ತಿಂದ ಅವನ್ ಕೆಲಸದಲ್ಲೇ ಇದ್ದಿದ್ದು. ಮುಂಚೆಯಿಂದನೂ ಕೆಲಸದಲ್ಲೇ ಒಳ್ಳೆ ಹುಡುಗ. ಒಂದು ಮಾತಾಡಿಲ್ಲ. ನಮ್ಮ ರೋಡಲ್ಲ, ನಮ್ಮ ಇಡೀ ನಮ್ಮ ಗುಟ್ಟೆ ಬಸವೇಶ್ವರ ನಗರನೇ ಕೇಳಿ ಸರ್. ನಾನು 30 ವರ್ಷದಿಂದ ಇದೇ ಏರಿಯಾದಲ್ಲಿರೋಳು. ತಾಯಿಯವರ ಹೆಸರು ಏನಮ್ಮ? ಅಭಿನಂದನ್. ಭಾಗ್ಯಮ್ಮ. ಅವ್ರಿಗೆ ಎಷ್ಟು ಮಕ್ಕಳು ಒಟ್ಟು? ಅವ್ರು ಒಬ್ಬನೇ ಸರ್, ಒಬ್ಬನೇ ಮಗ, ಒಬ್ಬನೇ ಮೊಮ್ಮಗ, ಒಬ್ಬನೇ ಮಗ. ಇಬ್ಬರನ್ನು ಮಾಡ್ಬಿಟ್ಲಲ್ಲ ಸರ್, ಇಬ್ಬರನ್ನು ಮಾಡ್ಬಿಟ್ಲು. ಅವ್ರ ಮನೆಯಲ್ಲೇ ದಿಕ್ಕಿಲ್ಲ. ಯಾರು ನೋಡಿ ಮದ್ವೆ ಮಾಡಿದ್ರಮ್ಮ ಆವಾಗ? ಯಾರೋ ಒಬ್ರು ತೋರ್ಸಿರೋದು ನಮ್ಮ ಭಾಗ್ಯಮ್ಮನ್ಗೆ. ಹಿಂಗೆ ಹೇಳವ್ರೆ, ಮದ್ವೆ ಮಾಡ್ಬೇಕು ನಮ್ಮ ಮಗುಗೆ ಒಂದ್ ಹೆಣ್ಣು ನೋಡಿ ಅಂದಾಗ ಈಗ ಯಾರಾದ್ರೂ ತೋರಿಸ್ತಾರೆ. ಆಮೇಲೆ ನೋಡ್ದೋ ಹುಡ್ಗಿ ಅವಾಗೆಲ್ಲ ಅವಳು ಚೆನ್ನಾಗೇ ಇದ್ಲು, ಎಲ್ಲ ಇದ್ಲು. 3 ವರ್ಷ ಚೆನ್ನಾಗೇ ಅವಳಲ್ಲ ಸರ್ ಗಂಡನ ಜೊತೆ. ಅವಳಾದ್ಲಲ್ಲ ಸರ್. ಆದಾಗ ಅವಳಿಗೆ ಇಷ್ಟ ಇಲ್ಲ ಅಂದಾಗ ನಾವು ಆಯ್ತು ಬೇಡ ಅಂತ ನಾವೆಲ್ಲ ಹೇಳ್ದೋ. ಬೇಡ ಅವಳು ಬೇಡ. 1.5 ವರ್ಷ ಆಯ್ತು. 3 ತಿಂಗಳು ಈ ಸ್ಟೇಷನ್ಗೆ ಹೋದ್ರೆ ವರದಕ್ಷಿಣೆ ಕೇಸ್ ಹಾಕ್ತೀನಿ, ನಿನ್ನ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹುಡುಗನ ಎದುರಿಸಿದ್ಲು. ಅವಳು ಹೇಳ್ದಂಗೆ ಹುಡುಗ ಕೇಳಿ ಎದ್ರಕೋಬಿಟ್ಟ ಸರ್. ಎದ್ರುಕೊಂಡು ಸೋಲ್ದೇವನಹಳ್ಳಿ ಸ್ಟೇಷನ್ ಫಸ್ಟ್ ಕೊಟ್ಟಿದ್ದು, ಇವಾಗ ಬಾಣಾವರ ಸ್ಟೇಷನ್. ನನ್ನ ಹತ್ರ ಹೇಳ್ದ ಅವನು ಬಸ್ ಹಚ್ಚಕ್ ಬಂದು, ಅಜ್ಜಿ ಅವಳು ನನ್ನ ಎದುರಿಸ್ತಾವಳಜ್ಜಿ, ನನ್ನ ಎದುರಿಸ್ತಾಳೆ ಅಂತ ಅವನೇ ಹೇಳ್ತಾರೆ. ನಿಮ್ಮ ಭಾಗ್ಯಮ್ಮ ಅವ್ರು ಇದ್ರಲ್ಲ, ಅವ್ರಿಗೆ ಯಜಮಾನ್ರು ಏನ್ ಮಾಡ್ಕೊಂಡಿದ್ರು? ಟೀಚರ್ ಅವರು. ನಮ್ಮ ಅಣ್ಣ ಮಾಸ್ಟ್ರು,
ಅವ್ರು ತೀರೋದ್ಮೇಲೆ ಆ ಕೆಲ್ಸನೇ ನಮ್ಮ ಇವರು ಕೊಟ್ರು. ಹ್ಞೂ ಸರ್, ನಾವು ಕುಣಿಗಲ್ 4 ವರ್ಷ ಇದೆ ಇನ್ನು. ಕುಣಿಗಲ್ ತಾಲೂಕ್ ನಮ್ದು. ಜಾಬಲ್ ಐತೆ, ಗಂಡನ್ ಪೆನ್ಷನ್ ಇದೆ. ಅವ್ರಿಗೆ ಒಬ್ಬನೇ ಮಗ. ಒಬ್ಬನೇ ಮಗ. ಯಾರು? ಅಭಿನಂದನ್. ಅವ್ರಿಗೆ ಒಬ್ಬನೇ ಮೊಮ್ಮಗ ಯದ್ವೀರ. ವಂಶನೇ ಇಲ್ಲ ಸರ್, ವಂಶನೇ ಇಲ್ಲ. ಇದ್ರಲ್ಲ ಬಿಟ್ಟು ಆಗ ಮನೆಯಲ್ಲಿ ಮಗುನ ನೋಡ್ಕೊಳ್ತಾ ಇದ್ರೆ ಇವರೇ, ಅವಳು ಇವ್ರಮ್ಮ, ಅವ್ರ ಮಗ, ಇವರೇ ನೋಡ್ಕೊಳ್ಳೋರು. ಅಮ್ಮ ಇದ್ರು, ನಮ್ಮಮ್ಮ ಇದ್ರು. ನಮ್ಮಮ್ಮ ಅಪ್ಪನ ಕೆಲ್ಸಕ್ಕೆ ಹೋಗೋವರ್ಗ ಎಲ್ಲ ಗುಡ್ಸಿ ತೊಳೆದು ಮಾಡಿಕ್ಬಿಟ್ಟು ಮನೆಗೆ ಕರ್ಕೊಬಂದ್ಬಿಡೋರು. ತಿರ್ಗಾ ಸಾಯಂಕಾಲಕ್ಕೆ ನಮ್ಮ ಮನೆಯಿಂದ ಮಗ ಕರ್ಕೊಂಡ್ ಬರೋರು ಸರ್. ಇವರಪ್ಪ ಕೆಲ್ಸದಿಂದ ಬಂದಿರೋನಲ್ಲ. ಹೌದು, ನಮ್ಮಮ್ಮ ಸರ್ ಮಗುನ ಇಟ್ಕೊಂಡಿದ್ರು. ಆಮೇಲೆ ಇವಳು ಬಂದ್ಮೇಲೆ ಮಗು ಹತ್ರ ಬಿಡ್ರಿ, ಪ್ರೀತಿ ಬರುತ್ತೆ ಮಗು ಮೇಲೆ ಅಂತ ಅವ್ರಮ್ಮ ಮಗುನ್ ಕರ್ಕೊಂಡೋದ್ಲು ಅವ್ರ ಮನೆಗೆ. ಇರ್ಲಿಲ್ಲ ಸರ್, ಅವ್ರ ಅಮ್ಮನ ಮನೇಲಿ ಸೇರ್ಕೊಂಡ್ಲು. 1 ವರ್ಷ ಇದ್ಲು ಅಲ್ಲೇ, ಒಂದ್ ಸ್ಕೂಲ್ಗೆ ಹಾಕ್ಸಿದ್ಲು. ಇವ್ನ ಕೈಲಿ ಅಡ್ಮಿಷನ್ ಮಾಡಿಸಿ, ನನ್ ಮಗ್ಳು ಮನ್ಸ್ ಚೇಂಜ್ ಆಗೋವರೆಗೂ ನೀನ್ ಅಡ್ಜಸ್ಟ್ ಮಾಡ್ಕೋಬೇಕು, ಆಮೇಲೆ ಕಳ್ಸೋದು ಅಂತ. ಮೊನ್ನೆ ಕರ್ಕೊ ಬಂದಾಗೂ ನಮಗ್ ಗೊತ್ತಿಲ್ಲ ಸರ್, ಆ ಹುಡ್ಗನ ಹತ್ರ ಡಿಸೈಡ್ ಮಾಡ್ಕೊಂಡ್ ಬಂದವಳಂತೆ. ಇಲ್ಲ, ನಿಮ್ಮ ಅಮ್ಮನ್ ತಾವ್ ಹೇಳ್ಬಾರ್ದು ನೀನು ಏನೂನು ಅಂತ ಅವನ್ಗೆ ಬೆದರಿಕೆ ಇಟ್ಲ ಅವಳು. ಅವಳೇ ಹುಡುಗಿಗೆ ಇಷ್ಟ ಇಲ್ಲ ಅಂದಾಗ ನಾವು ಬಿಟ್ಬಿಟ್ಟಿದ್ರ ಅಮ್ಮ. ಇವತ್ತು ನಮ್ಮ ಅಪ್ಪ ಉಳ್ಕೋತಿದ್ದ, ನಾನು ಎದು ಉಳ್ಕೋತಿದ್ದ, ನಮ್ಮ ಮನೆ ಬಿಟ್ಲಲ್ಲ ಸರ್. ಇವತ್ತು ಡಿಸಿಷನ್ ತಗೊಳ್ಳೋದಿಕ್ಕೆ ಅವನ್ಗೆ ಹೇಳಿದ್ಲಲ್ಲ, ಆಸ್ತಿ ಹೋಗ್ಬಿಡತ್ತೆ, ಇಲ್ಲಿದ್ರೆ ಮಗುದು ತೋರಿಸಿ ನಾನು ಆಸ್ತಿ ಬಾಚ್ಕೊಬೋದು ಐಡಿಯಾ ಮಾಡಿದ್ಲು. ಏನೇನೋ ಎದುರಿಸಿ ಅವ್ನ್ ನಮ್ನ ಯಾರನ್ನು ಸರಿಯಾಗಿ ಮಾತಾಡ್ಸೋದೇ ಬಿಟ್ಬಿಟ್ಟಿದೆ ಸರ್ ಪಾಪ. 1 ವರ್ಷ ಅವ್ರು ಅಲ್ಲೇ ಸ್ಕೂಲ್ ಮುಗಿಸಿ ಈಗ ಕರ್ಕೊ ಬಂದ. ಇವಾಗ ಮಾರ್ಚಲ್ಲಿ ಬಂದ್ಲು ಅವಳು. ಮಾರ್ಚಲ್ಲಿ ಬಂದ್ಲು ಇದ್ಲು. ಏಪ್ರಿಲ್ ಸ್ಕೂಲ್ಗೆ ಹಾಕಿದ್ವಿ. ಈಗ 1.5 ಲಕ್ಷ ಕೊಟ್ಟು ಮಗುನ ಸ್ಕೂಲಿಗೆ ಕರ್ಕೊಂಡೋಗಕ್ಕೆ ಕರ್ಕೊಂಬರಕ್ಕೆ ಒಂದ್ ಗಾಡಿ ತಕ್ಕೊಟ್ಟಿದ್ದೆ ನೋಡಿ. ಹೆಂಡತಿಗೆ ಅಲ್ಲಿ ನಿಂತಿರೋ ಗಾಡಿ ಕೊಡ್ಸೋನೆ. ಕಾರ್ ಇದೆ, ಕಾರಲ್ಲಿ ಅಂದ್ರೆ ಪ್ರಾಣ ಸರ್. ಫುಲ್ ಕ್ಯಾಶ್ ಕೊಟ್ಟು ಪ್ರಾಣ ತೆಗಿತಾಳೆ ಅಂತ ಗೊತ್ತಿಲ್ಲ ಅವನ್ಗೆ. ಪ್ರಾಣ ಸರ್ ಅಂದ್ರೆ ನೋಡಿ. 3 ತಿಂಗಳು ಹೋಗಿ ಗಂಡ ಬೇಡ ಅಂದ್ರೂ ಶನಿವಾರ ಬೆಳಗ್ಗೆ ಇಲ್ಲಿ ಮನೆ ಬಿಟ್ಟಿದ್ದಾರೆ. ಗಂಡ ಹೆಂಡತಿ ಮಗು ಇಲ್ಲಿಂದ ಗಾಡಿಲಿ ಅವ್ರ ಅತ್ತೆ ಮನೆಗೆ ಹೋಗಿದ್ದಾನೆ. ಹೆಂಡತಿ ಮಗುನ ಅತ್ತೆ ಮನೇಲಿ ಬಿಟ್ಟಿದ್ದಾನೆ. ಇವನು ಅವ್ರ ಊರ್ಗ್ ಹೋಗಿದ್ದಾನೆ, ಕಿಲ್ಲಾರಕ್ಕೆ ಹೋಗಿದ್ದಾನೆ. ಅಲ್ಲಿ ತೆಂಗಿನಕಾಯಿ ಅದು ಇದು ಸುಲ್ಸಿದಾನೆ, ಮಾಡವ್ರೆ. ರಾತ್ರಿ ಅಲ್ಲ ಅವನೇ ಊರಲ್ಲಿ ಅವ್ರ ಅಮ್ಮನ ಹತ್ರ. ಬೆಳಗ್ಗೆ ತಟ್ಟಳಿ ಎಂತೈತೆ ಅಲ್ಲಿ ಮಟನ್ ಊಟ ಇತ್ತು ನಮ್ ಸೋದರತ್ತೆ ಮನೇಲಿ. ಇವ್ರ ಸೋದರತ್ತೆ ಮನೇಲಿ ಮಟನ್ ಊಟಕ್ಕೆ ಹೋಗವ್ನೆ. ಅವ್ರ ಅಮ್ಮ ಇವರು ಯಾರ್ಯಾರು ಎಲ್ಲ ಅಲ್ಲಿ ಊಟ ಮಾಡವ್ನೆ. 3:30 ಬಸ್ ಹತ್ತಿದ್ದಾನೆ ಭಾನುವಾರ. ಶನಿವಾರ ಇವ್ರ ಊರಲ್ಲಿದ್ದಾನೆ. ಭಾನುವಾರ ಬೆಳಗ್ಗೆ ಎದ್ದಿದ್ದಾರೆ. ಎದ್ಬಿಟ್ಟು ತಟ್ಟಳ್ಳಿ ಅಂತಿದೆ. ಅವ್ರ ಅಜ್ಜಿ, ಇವನು, ಅವ್ರ ಅಮ್ಮ ಎಲ್ಲ ಅವ್ರ ಮನೆಗೆ ಹೋಗವ್ರೆ. ಮನೆಗೆ ಹೋದ್ರೆ ಹಬ್ಬದ ಊಟ, ಮಟನ್ ಊಟ ಮಾಡಿದ್ದಾನೆ. 3:30 ಬಸ್ ಬಂದಿದೆ. ಬಸ್ ಹತ್ಕೊಂಡು ಅವರೇ ಬಂದು ಮಟನ್ ಸಾರು ಕೊಡಿ ನನ್ನ ಹೆಂಡತಿಗೆ ಮಗುಗೆ ಅಂತ ಕೇಳಿದ್ದಾನೆ. ಮಟನ್ ಸಾರು ಕೊಟ್ಟಿದ್ದಾರೆ. ಅವ್ರ ಅತ್ತೆ ಮನೇಲೆ ಊಟ ಮಾಡಿಸಿ ಕರ್ಕೊ ಬಂದವನ್ ಸರ್ 9:30. ಮಟನ್ ಸಾರು ತಂದು ಅವ್ರ ಮನೆಗೆ ಕೊಟ್ಟವನೆ. ಹೆಂಡತಿ ಮಗುನ ಅಲ್ಲಿ ಬಿಟ್ಟಿದ್ನಲ್ಲ, ಕರ್ಕೊಂಬಂದಿದ್ದಾನೆ. ಕರ್ಕೊಂಬರೋವಾಗ ತಂದಿರೋ ಸಾರೆಲ್ಲ ಅಲ್ಲಿ ಅವ್ರಿಗೆ ಕೊಟ್ಟು ಊಟ ಮಾಡಿಸಿ ಇವಳನ್ನ ಕರ್ಕೊಂಬರೋಷ್ಟಲ್ಲಿ 9:30 ಆಯ್ತು ನೈಟ್. ಹೆಂಡತಿ ಮಗುನ ಅಲ್ಲಿ ಬಿಟ್ಟೋಗಿದ್ನಲ್ಲ, ಅವ್ರ ಮನೆಗೆ ತಿರ್ಗೋ ಹೋದ. ದಾಸರಳ್ಳಿ ಅಲ್ಲಿ ಮಟನ್ ಊಟ ತಗೊಂಡೋಗಿದ್ದಾನೆ. ಅವ್ರಿಗೆ ಕೊಟ್ಟಿದ್ದಾನೆ. ಊಟ ಮಾಡವ್ರೆ. ಹೆಂಡ್ತಿನ ಕರ್ಕೊಂಬಂದಿದ್ದಾನೆ. ಅಷ್ಟೊತ್ತಿಗೆ ಇವಳು ಎಲ್ಲ ಐಡಿಯಾ ಮಾಡಿ ಅವನ್ನ ಕರ್ಸ್ಕೊಂಡಿದ್ದಾಳೆ. ಅವರು ಫೋನ್ ಮಾಡವ್ರು ಅವ್ರಮ್ಮ, ಏನಪ್ಪ ಹೋದ ಅಂತ. ಅಮ್ಮ ಇವಾಗ ಬಂದ್ರಿ ಅಂತೇಳಿ ಮಗು ಮಾತಾಡೈತೆ, ಅವ್ರ ಅಮ್ಮನೂ ಮಾತಾಡಿ. ನಮ್ಮ ಭಾಗ್ಯಮ್ಮ ಫೋನ್ ಮಾಡೋಳೆ 10 ಗಂಟೆ ಹೋದಪ್ಪ ಅಂತ ಮಗನ್ಗೆ. ಮಗು ಅಪ್ಪ ಇಬ್ರು ಮಾತಾಡೋರು 10 ಗಂಟೆಲಿ. ಹೌದು, ಮಗು ಅಂದ್ರೆ ಪ್ರಾಣ ಸರ್. ನಮ್ಮ ಅವ್ವಂಗೆ ಗೊತ್ತಿಲ್ಲ. ಅವಳನ್ನ ಇವಾಗ 10 ಗಂಟೆ 11 ರಾತ್ರಿ ಏನಾಯ್ತು ಅನ್ನೋದೇ ಗೊತ್ತಿಲ್ಲ ಸರ್. ಈಗ ನಿಮಗೆ ಪೊಲೀಸರು ಹೇಳೋದು ಏನು ಹೇಳಿದ್ರು? ಪೊಲೀಸರು ಈಗ ಹೇಳಿರೋದು 11 ಗಂಟೆಗೆ ಅವಳನ್ನ ಕರೆಸ್ಕೊಂಡಿದ್ದಾರೆ. ಇವನ್ ಟಿವಿ ನೋಡ್ತಾ ಕೂತಿದ್ದಾನೆ ಸರ್ ಸೋಫಾ ಮೇಲೆ. ಅವ್ನು ಎದ್ದೋಗಿದ್ದಾನೆ. ಅವನ್ನ ಒಳಗೆ ಕರ್ಕೊಂಡಿದ್ದಾಳೆ ರೂಮ್ಗೆ. ಆವಾಗ ಅವಳು ಇದು ಮಾಡಿ ಸೌಟಲ್ಲಿ ಹೊಡೆದೆ ಅಂತ ಹೇಳಿದ್ರು. ಮುಂದೆ ಆಮೇಲೆ ಏನ್ ಹೇಳಿದ್ರು ಈಗ ಪೊಲೀಸರು? ಪೊಲೀಸರು ಇವಾಗ ಅವಳೇ ಎಲ್ಲ ಒಪ್ಕೊಂಡಿದ್ದಾಳಲ್ಲ. ಮತ್ತೆ CCTV ಇತ್ತಲ್ಲ, ಅದು ಏನಾಗಿತ್ತಮ್ಮ? ಅವಳೇ ಕಟ್ ಮಾಡಿಸಿರೋದು. ಸ್ವಿಚ್ ಆಫ್ ಮಾಡೋದು ಇಲ್ಲ, ಆ ಟೈಮಲ್ಲೇ ಮಾಡಿದ್ದಾಳೆ. ಅವನು ಬಂದಾಗ ಮನೇಲಿ ಆನಲ್ಲಿ ಇತ್ತಲ್ಲ, ಸೋಫಾದಲ್ಲಿ ಟಿವಿ ನೋಡ್ತಾವನಲ್ಲ, CCTV ಇತ್ತು. ಅವ್ನ ಮನೆಗೆ 10 ಗಂಟೆಗೆ ಇವ್ರಮ್ಮ ಫೋನ್ ಮಾಡಿದಾಗ ಕುತ್ಕೊಂಡು ಟಿವಿ ನೋಡ್ತಾ ಇದ್ದಾನಲ್ಲ, ಅದು ತೋರಿಸ್ತಾವ್ರಲ್ಲ. ಇವನ್ ಬರೋ ಟೈಮ್ಗೆ ಆಫ್ ಮಾಡಿದ್ದಾಳೆ. ಅವ್ನು ಯಾವನ ಬಂದಲ್ಲ, ನಾವ್ ಇಲ್ಲಿ ಯಾರಿಗೂ ಗೊತ್ತಿಲ್ಲ. ಮನೆ 5 ಮನೆ ಇದೆ ಮೇಲೆ. ಬಾಡಿಗೆಗೆ ಇದಾರಲ್ಲ ಮೇಲೆ ಫುಲ್ಲು ಬಿಲ್ಡಿಂಗು. ಅವ್ರಿಗೆ ಗೊತ್ತಿಲ್ವಲ್ಲ. ಅವ್ರಿಗೆ ಬೆಳಗ್ಗೆ ಬಂದು ಅವಳೇ ಕರೆದಿದ್ದಾಳ ಅಮ್ಮನ ಮೇಲ್ಗಡೆ ಇರೋರು. ನಮ್ಮ ಯಜಮಾನ್ರು ಮಗು ಎದ್ದೇಳ್ತಾ ಇಲ್ಲ ಬನ್ನಿ ಆಂಟಿ ಅಂತ. ಹೋಗಿ ಹೇಳು ಅವ್ರ ಅತ್ತೆಗೆ ಫೋನ್ ಮಾಡೋಳೆ ಇವ್ರಿಗೆ, ಜ್ಯೋತಿ ಅಮ್ಮಂಗೆ.
ನಿಮಗೆ ಫೋನ್ ಬಂತ? ಹೌದು ಸರ್. ಅವಾಗ ಎದ್ದಿದ್ದೆ 6:30 ಫೋನ್ ಬಂತು. ಹಲೋ ಅಂದರೆ ಅಮ್ಮ ಎದೂನು ಇವ್ರು ಇಬ್ರು ಎದೊಳ್ತಾ ಇಲ್ಲ ಅಮ್ಮ ಓಡ್ ಬಂದಿದ್ದಾರೆ. ಅರಿ ಹೇಳ್ತಿದ್ದಂಗೆ ನಂಗೆ ಕೈಕಾಲೇ ಬರಲಿಲ್ಲ ಸರ್. ಎದ್ದಿದ್ದವಳು ಹೆಂಗಿದ್ದೆ ಹಂಗೆ ಓಡ್ ಬಂದ್ಬಿಟ್ಟೆ ಸರ್. ದಡ್ನೆ ನಾ ಚಪ್ಪಲಿ ಏನು ಹಾಕೊಳ್ಳಿಲ್ಲ, ಓಡ್ ಬಂದೆ. ಬರೋಷ್ಟ್ರಲ್ಲಿ ಪಾಪ ಈ ಮೇಲ್ಗಡೆ ನೋಡ್ಕೊಂಡು ಮಗು ಮೇಲೆ ಅಪ್ಪುನ ಕೈ ಕಾಲು ಏರ್ಬಿಟ್ಟವ್ರೆ. ಇವ್ರಿಬ್ರು ಸೇರ್ಕೊಂಡು ಬಿದ್ದೋಗಿದ್ದಾನೆ. ಅವರು ನಮ್ಮ ಮೇಲ್ಗಡೆ ಮನೆ ಅಮ್ಮಂಗೆ ಹೇಳಿರೋದು ಮದಿಕ ಬಿಟ್ಟವ್ರೆ ಅಂತ. ಪಾಪ ಅಮ್ಮ ಸೇರಿ ಕೈ ಕಾಲು ಎತ್ತಾಕ್ಸವಳೆ ಅವಳ ಕೈಲಿ. ಮಗು ಮೇಲೆ ಹಾಕ್ಬಿಟ್ಟವ್ರು ಹೋಗೋರೆ ಮಗು ಮೇಲೆ ಅವ್ನಿಗೆ ಹಾರ್ಟ್ ಅಟ್ಯಾಕ್ ಮಗು ಮೇಲೆ ಬಿದ್ದೋಗಿ ಇಬ್ರು ಸತ್ತೋಗವ್ರೆ ಅಂತ ಹೇಳ್ತಾ ಇದ್ದಾಳೆ. ಯಾರು? ಅವಳು ಅರುಣಿ ತಂದೆ ಮಗು ಮೇಲೆ ಬಿದ್ದ್ಬಿಟ್ಟಿದ್ದಾರೆ ಅಂತ ಅವ್ರು ಮನಗ್ಸಿರೋದು ಅವನ ಮೇಲೆ. ಮಗು ಮೇಲೆ ಕಾಲು ಕೈ ಎರಡನ್ನೂ ಮಗು ಮೇಲೆ ಏರ್ಬಿಟ್ಟವ್ರೆ. ಅವ್ನ್ ಬಿದ್ದು ಸತ್ತೋಗವನೆ ಅನ್ನೋ ಅಭಿನಂದನ್ ಕೈ ಕಾಲು ಎರಡನ್ನೂ ಏರ್ಬಿಟ್ಟವ್ರೆ. ನಾನು ಗೇಟಿಗೆ ಬರೋಷ್ಟ್ರಲ್ಲಿ ಈ ಅಮ್ಮ ಕೈ ಕಾಲನ್ನ ಎದುರಿಂದ ಹಿಂಗ್ ತೆಗುದ್ರಂತಲ್ಲ, ತೆಗಿತಿದ್ದಂಗೆ ಶಾಕ್ ಆಗ್ಬಿಟ್ಟದ ಅಮ್ಮಂಗೆ. ಹತ್ಕೊಂಡು ಈಚೆಗೆ ಓಡ್ ಬಂದ್ಬಿಟ್ಟವ್ರೆ. ಹಿಂಗ್ ಮಕ್ಕಡೆ ಮನಿಕೊಬಿಟ್ಟಿದ್ನಲ್ಲ ಅಪ್ಪು. ನಾನೇ ಎಳ್ದೆ ಹಿಂಗೆ ಹಿಂಗ್ ನೋಡ್ತೀನಿ ಸರ್, ಕಿವಿ ಹತ್ರ ರಕ್ತ, ನನ್ ಕೈಯೆಲ್ಲ ಆಗೋಯ್ತು ಸರ್. ಅಲ್ಲಿವರೆಗೂ ನನ್ಗೆ ಅವಳ ಮೇಲೆ ಡೌಟೇ ಬಂದಿಲ್ಲ ಸರ್. ಅಭಿನಂದನ್ ಕಿವಿಯಲ್ಲಿ ರಕ್ತ ಆಯ್ತಾ? ಯದುವೀರ್ ಕಿವಿಯಲ್ಲಿ ರಕ್ತ ಆಯ್ತಾ? ಅಭಿನಂದನ್ ಕಿವಿ ಹಿಂದೆನೆ ಎತ್ತುದ್ನಲ್ಲ ಸರ್ ನಾನು. ಅವಳು ಶರ್ಟ್ ಎಲ್ಲ ಬಿಚ್ಚಿ ಬೇರೆ ಬದಲಾಯಿಸಿ ವಾಷಿಂಗ್ ಮಿಷಿನ್ ಹಾಕೊಳ್ಳಂತೆ ಸರ್. ಅದೆಲ್ಲ ಗೊತ್ತಿಲ್ಲ, ವೆರಿಫಿಕೇಶನ್ ಅಲ್ಲಿ ಗೊತ್ತಾಯ್ತಾ ಇರೋದು ಸರ್. ನಮ್ಮ ಅಣ್ಣನ ಮಗನ ಕಿವಿ ಹಿಂದೆಲಿ ರಕ್ತ ಫುಲ್ಲು ಹಿಂಗ್ ಕೈ ಹಾಕುದ್ನಲ್ಲ ಸರ್, ನನ್ನ ಕೈಯೇ ನೆಂದೋಯ್ತು. ಅವಾಗ ನಾನು ಏನಾಯ್ತೆ ಏನಾದ್ರೂ ಜಗಳ ಮಾಡ್ಕೊಂಡ್ರೇನೆ ಏನ್ ಮಾಡ್ದೆ ಅಂದೆ ಸರ್. ನಾನೇನು ಮಾಡಿಲ್ಲಮ್ಮ, ಅವರೇ ಮಗು ಮೇಲೆ ಬಿದ್ದೋಗಿದ್ರು. ಅಷ್ಟ್ರೊಳಗ ಆಗ್ಲೇನೆ ಪೊಲೀಸ್ನವ್ರಿಗೂ ಅವಳೇ ಫೋನ್ ಮಾಡೋಳಂತ. ನನ್ನ ಗಂಡ ಮಗು ನಿಮ್ಮ ಅಣ್ಣನ ಮೊಮ್ಮಗ. ಹೌದು. ಅವನು ಹೇಗೆ ಇದ್ದ? ಬಿದ್ದಿದ್ದ ಹಿಂಗೆ ಮಲ್ಗಿದ್ದ ಸರ್. ಇವಾಗ್ಲೇ ನನ್ಗೆ ಕಣ್ಣಲ್ಲಿ ನೀರ್ ಬರ್ತಾ ಇಲ್ಲ. ಅವನ್ನ ನೋಡ್ದಾಗಿಂದ ಇಲ್ಲಿವರೆಗೂ ನೈಟ್ ಎಲ್ಲ ನಿದ್ದೆ ಮಾಡಿಲ್ಲ ಸರ್. ನಮ್ಮ ಮನೇಲಿ ಪ್ರತಿಯೊಂದು ಜಾಗದಲ್ಲೂ ಓಡಾಡೋದು. ಜ್ಯೋತಿ ಅಮ್ಮ ಬಾ ಪೂಜೆ ಮಾಡು, ಗಂಟೆ ಹೊಡಿತೀನಿ. ಅಪ್ಪ ಅವ್ನ ಆಡಿಲ್ದಿರೋ ಮಾತಿಲ್ಲ ಸರ್. ನಮ್ಮ ಮನೇಲಿ ಒಂದು ನಾಯಿ ಇದೆ, ಕೊಂಡ್ ಬಾ ವಾಕಿಂಗ್ ಮಾಡ್ಸೋಣ. ಪ್ರತಿಯೊಂದು ಮಾತು ನನ್ನ ಕಿವಿಲ್ ಗುಯ್ಗುಡ್ತಾ ಸರ್. ಮಗ್ಳಲ್ಲೇ ಮನ್ಗಿದ್ರು ಸರ್. ರೂಮಲ್ಲಿ ಬಂದ್ಬಿಟ್ಟಿತ್ತು ಸರ್. ಮಗು ತುಟಿ ಕಪ್ಪಾಗ್ಬಿಟ್ಟಿತ್ತು, ಇನ್ನೇನು ಕಾಣಿಸ್ತಾ ಇಲ್ಲ. ಏನಾಯ್ತೋ ಅಂತ ಎಲ್ಲ ಇದ್ ಮಾಡ್ದೆ ಸರ್. ನಾನು ಶಾಕ್ ಆಗ್ಬಿಡ್ತು ಸರ್. ತಕ್ಷಣ ಹೇಳ್ದೆ, ಏನೇ ಮಾಡ್ದೆ, ನಿಜ ಹೇಳ್ಬಿಡೆ. ಜಗಳ ಆಡಿದ್ರೇನೆ, ಏನಾರ ಜಗಳ ಮಾಡ್ಕೊಂಡ್ರೇನೆ. ಇಲ್ಲ ಅಮ್ಮ, ಟಿವಿ ನೋಡ್ಕೊಂಡು ಕೂತಿದ್ರು 10:30 ತಕ್ಕ. ಆಮೇಲೆ ಹೋಗಿ ಮನಿಕೊಂಡ್ರು. ನಾನೋಗಿ ನನ್ನ ರೂಮಲ್ಲಿ ಮಲ್ಕೊಂಡೆ. ಯಾಕೆ ನಿನ್ ರೂಮು ಅಂತೀಯ, ನೀನ್ ಮಲ್ಕೋತಿರ್ಲಿಲ್ವಾ ಇಲ್ಲಿ? ನಾನು ತುಂಬಾ ದಿನ ಆಯ್ತು ಅಲ್ಲಿ ಮಲ್ಗಿ ಅಂದ್ಲು. ಅವಳೇ ಹೇಳಿದ್ಲು, ನನ್ಗೆ ಅಲ್ಲಿವರೆಗೂ ಗೊತ್ತೇ ಇಲ್ಲ. ನಾನು ಆ ರೂಮಲ್ಲಿ ಮಲಗ್ದೆ ಅಂದಿದ್ಕೆ ಯಾಕೆ ಅಲ್ಲಿ ಮಲಗ್ದೆ, ಅವ್ರಿಗೆ ಇದೆಲ್ಲ ಆಗಿರೋದು ನಿಂಗೆ ಗೊತ್ತಿಲ್ವೇನೆ ಅಂದ್ರೆ, ನಾನು ಅಲ್ಲಿ ಮಲ್ಕೊಳ್ಳಲ್ಲ, ನಾನು ಆ ರೂಮಲ್ಲಿ ಮಲ್ಕೋತಿದ್ದ ದಿನ. ಅವಳಿಗೂ ಅವನಿಗೂ ಸೇರಿಸ್ತಾ ಇರ್ಲಿಲ್ಲ ಅವನ್ನ. ಇಷ್ಟೆಲ್ಲ ಆದ್ರೂ ಸಹಿಸ್ಕೊಂಡವನಲ್ಲ ಸರ್. ಅಂತ ದೇವತಾ ಮನುಷ್ಯನ್ ಸಹಿಸ್ಬಿಟ್ಲಲ್ಲ ಸರ್. ಪೊಲೀಸರು ಬಂದ್ರು ಸರ್. ಬಂದಾದ್ಮೇಲೆ ಎಲ್ಲ ಇದ್ ಮಾಡಿದ್ರು, ನೋಡಿದ್ರು ಸರ್. ನಾವು ಬಂದ 10 ನಿಮಿಷಕ್ಕೆಲ್ಲ ಪೊಲೀಸ್ನವ್ರು ಬಂದ್ರು ಸರ್. ಅವಳೇ ಫೋನ್ ಮಾಡಿದ್ದಾಳೆ. ಹೌದು ಸರ್. ಎನ್ಕ್ವೈರಿ ಆಯ್ತು, ವಿಚಾರಣೆ. ಎನ್ಕ್ವೈರಿ ಮಾಡಿದ್ರು. ನಾವು ಕಂಪ್ಲೇಂಟ್ ಕೊಡೋಕ್ಕೆ ಭಾಗ್ಯಮ್ಮನ್ ಕರ್ಕೊಂಡು ಹೋದೆ ಜೊತೆಲಿ. ಕೊಲೆ ಆದಮೇಲೆ ಅವಳು ಅವನ ಹತ್ರ ಹೋಗಿದ್ದಾರಂತೆಲ್ಲ. ಇವಾಗ ಅವಳು ಬಾಯಿ ಬಿಟ್ಟ ಮೇಲೆ ಇಲ್ಲಿ ಬಂದು ಮಾಜೂರು ಮಾಡಿ ಅಲ್ಲಿ ಹೋಗಿದ್ದಾರೆ ಮಾಜೂರು ಮಾಡೋಕ್ಕೆ ಅಷ್ಟೇ. ಒಂದು 1 ಗಂಟೆ ಒಳಗಡೆ. ಅವನು 11 ಗಂಟೆ ಬಂದಿದ್ದ. ಯಾಕೆ ಅಂದ್ರೆ ಸರ್, ನಾವು 6:30 ಬಂದ್ವಲ್ಲ, ನನ್ನ ಮಗು ತುಟಿ ಎಲ್ಲ ಕಪ್ಪುಗಾಗ್ಬಿಟ್ಟಿತ್ತು ಸರ್. ಮತ್ತೆ ಬಾಡಿನೂ ಒಂಥರ ಹಿಂಗೆ ಇದಾಗಿತ್ತು ಸರ್. ಆಗ್ಲೇ ಎತ್ಕೊಂಡು ಎದು ಅಂತ ನೋಡಿದ್ರೆ ಬಾಡಿ ಬಗ್ತಾನೆ ಇಲ್ಲ ಸರ್ ಮಗುದು. ಇವತ್ತಿನ ಕಾಲದ ಈ ಫೋನು, ಇದರಿಂದ ಜೀವನ ಎಷ್ಟು ಹಾಳಾಗ್ತಾ ಇದೆ. ಜೀವನ ಅಂದ್ರೆ ಫೋನ್ ಇಂದಾನೆ ಎಲ್ಲ ಆಯ್ತಾ ಇರೋದು. ಒಳ್ಳೇದಾಗೋದು ಅದು ಕೆಟ್ಟದೇ ಇದೆ. ಈಗ 2 ವರ್ಷದ 24ರಲ್ಲಿ ಅಂತ ಸರ್. ಅದೆಲ್ಲ ಗೊತ್ತಿಲ್ಲ. ಆ ಹುಡ್ಗನ್ ಜೊತೆ ಪರಿಚಯ ಹೆಂಗಾಯ್ತು ಅಂತ ನಮ್ಗೇನ್ ಸರ್, ಅವ್ರ ಬಾಯಿ ಹೇಳಿದ್ಮೇಲೆ ನಮ್ಗೆಲ್ಲ ಈಗ ಗೊತ್ತಾಯ್ತಾ ಇರೋದು ಸರ್. ಅಷ್ಟೇ. ಅದೆಲ್ಲ ನೋಡೇ ನಮಗ್ ಗೊತ್ತಾಯ್ತಾ ಇರೋದು ಇವಳು ಇಂತೇಳು ಅಂತ. ವಾಪಸ್ ಹೋಗಿದ್ರಲ್ಲ, ಅವತ್ತೇ ನೀವು ಸುಮ್ನೆ ಕರ್ಕೊಂಡ್ ಬರ್ಲಾರ್ದೆ ಬಿಟ್ಟಿದ್ರಿ. ಒಂದ್ ಮಗು ಬದುಕೋತಿತ್ತು ಸರ್. ಎರಡು ಪ್ರಾಣ ಉಳಿತಾಯ್ತು ಸರ್. ಒಂದ್ ಮಗುದಲ್ಲ, ಅವಳು ಆರಾಮಾಗಿ ಅವಳ ಜೊತೆಲಿ ಇರ್ಲಿ ಅಂತ ನಾವು ಬಿಟ್ಬಿಟ್ಟಿದ್ರೆ 2 ಪ್ರಾಣ ಉಳಿತಿ. ಎದುರಿಸ್ಬಿಟ್ರು ಸರ್, ಎದುರ್ಕೊಬಿಟ್ಟ ಸರ್ ನನ್ನ ಮಗ. ಸಾಕ್ತೀನಿ 7 ವರ್ಷ ಆಗಿಲ್ಲ ಅಂತ ಅವನಿಗೆ ಬೆದರಿಕೆ ಇಟ್ಲು. ಅವಳು ಹೇಳ್ದಂಗೆ ಕೇಳ್ಕೊಂಡು ಶುರು ಬಂದ. ಇದಕ್ಕೇನು ಹೇಳ್ತೀನಿ, ಮದುವೆ ಆದ ನಂತರ ಪ್ರೀತಿಗೆ ಬಿದ್ದು
ತಮ್ಮ ಮಗುನೇ ಕೊಲ್ತಾರಂದ್ರೆ ಏನಂತಾರೆ? ಇಂಥ ತಾಯಿ ಯಾವನ್ ಜೊತೆಲೋ ಇವಳು ಏನೋ ಮಾಡ್ಕೊಳ್ಳೋಕೆ ಎತ್ತು ಮಗುನ್ ಸಾಯಿಸೋ ತಾಯಿರು ಇರ್ತಾರ ಸರ್ ಪ್ರಪಂಚದಲ್ಲಿ. ಇರ್ತಾರ. ನಾವು ನೋಡೇ ಇಲ್ಲ ಸರ್, ನಾವು ನೋಡೇ ಇಲ್ಲ ಸರ್. ಅಂತೇಳಿ ಕೋಟಿ ದೇವ್ರನ್ನ ಮುಗಿತಾರೆ. ಹೌದು ದೇವ್ರ ಕೊಟ್ಟಿರೋ ಮಗನ್ ಸಾಯಿಸೋಳು ಇಂಥ ಸರ್, ತಾಯಿ ಅವ್ಳಿಗೆ ಏನು ಕಷ್ಟ ಇರ್ಲಿಲ್ಲ ಸರ್. ಜೀವಾವಧಿ ಶಿಕ್ಷೆ ಬಂಗಾರದಂತ ಜೀವನ ಇತ್ತಲ್ಲ ಅವ್ಳಿಗೆ ಸರ್. ಜೀವಾವಧಿ ಶಿಕ್ಷೆ ಅಷ್ಟೇ ಅಷ್ಟೇ ಸರ್. ನಾವು ಅದೇ ಕೇಳ್ಕೊತೀವಿ. ನನ್ ಮಗಿಗೆ ನ್ಯಾಯ ಸಿಕ್ಬೇಕು ಸರ್. ನನ್ನ ಮಗನು, ನಮ್ಮ ಅಳಿಯನೂ ಅಷ್ಟೇ, ನನ್ನ ಮಗುನೂ ಅಷ್ಟೇ. ನನ್ನ ಹತ್ರನೇ ಜಾಸ್ತಿ ಕಳ್ದಿರೋದ್ರಿಂದ ನನಗೆ ಮನೇಲಿ ಇರಕ್ಕೆ ಆಯ್ತಾ ಇಲ್ಲ ಸರ್. ಅವನ ನೆನಪೆ ಪ್ರತಿಯೊಂದು ಮೂಲೆಯಲ್ಲೂ ಅವನ ಮಾತೆ ಪ್ರತಿಧ್ವನಿಸ್ತಾ ಇದೆ ಸರ್. ಶಿಕ್ಷೆ ಆಗ್ಲೇಬೇಕು ಸರ್ ಅವಳಿಗೆ. ಹೌದು ಸರ್, ಇಲ್ಲಿ ಸ್ಕೂಲ್ಗೆ ಹಾಕಿದ್ರು 1.5 ಲಕ್ಷ ಕಟ್ಟಿ. ಅಷ್ಟು ಚೆನ್ನಾಗಿ ಎಲ್ಲ ಹೇಳೋನು ಸರ್. ಈ ರೀತಿ ಜೀವನ ಹಾಳಾಗಬಾರ್ದು. ಮನೇನೇ ಇಲ್ವಲ್ಲ ಸರ್, ಯಾರು ಇಲ್ವಲ್ಲ ಸರ್. ನಮ್ಮ ಅಪ್ಪನ ಮನೆ ಹೆಸರು ಹೇಳೋರು, ಮನೇನೇ ನಮ್ಮ ಅಪ್ಪನ ಮನೆ ಹೆಸರು ಹೇಳೋರೇ ಇಲ್ವಲ್ಲ ಸರ್. ಇವತ್ತಿನ ದಿನ ಯಾರು ಇಲ್ವಲ್ಲ ಸರ್. ಬರ್ದ್ ಮಾಡ್ಬಿಟ್ಲು ವಯಸ್ಸಾಗಿರೋ ಅಜ್ಜಿನ ಅವ್ರನ್ನ ಯಾರು ನೋಡ್ಕೊಂತಾರೆ? ಬರ್ದ್ ಮಾಡ್ಬಿಟ್ಲು ನಮ್ಮಮ್ಮ. ಅವತ್ತಿಂದ ನಮ್ಮಪ್ಪ ತೀರೋದಾಗ ನಾವೆಲ್ಲ ಚಿಕ್ಕ ಮಕ್ಳು ಸರ್. ಅಭಿನಂದನ್ ಅವ್ರ ತಾಯಿಗೆ ಮಗ ಇಲ್ಲ, ಮೊಮ್ಮಗನೂ ಇಲ್ಲ. ಅಭಿನಂದನ್ ಅವ್ರ ತಾಯಿಗೆ ಮಗನೂ ಇಲ್ಲ, ಮೊಮ್ಮಗನೂ ಇಲ್ಲ, ಯಾರು ಇಲ್ಲ ಸರ್. ಅವ್ರ ವಂಶನೇ ಇಲ್ಲ, ನಿರ್ವಂಶ ಮಾಡ್ಬಿಟ್ಲು. ಅವಳ ಗಂಡನ ಹತ್ರನೇ ಕರೆಕ್ಟಾಗಿ ಇದ್ದಿದ್ರೆ ಇದೆಲ್ಲ ಆಗ್ತಾನೆ ಇರ್ಲಿಲ್ವಲ್ಲ ಸರ್. ದಯವಿಟ್ಟು ನಿಮ್ನೆಲ್ಲ ಕೇಳ್ಕೊಳ್ಳೋದು ಇಷ್ಟೇ ಸರ್, ನಮ್ಗೆ ನ್ಯಾಯ ಕೊಡ್ಸಿ. ಅವೆರಡು ಜೀವಗಳಿಗೆ ನ್ಯಾಯ ಕೊಡ್ಸಿ ಸರ್. ತಮ್ಮ ಹೆಸರು? ಜ್ಯೋತಿ ಸರ್. ತಮ್ಗೇನಾಗಬೇಕು? ನಮ್ಮ ಅಣ್ಣನ ಮಗ ಸರ್, ಸತ್ತವನೇ ಅಣ್ಣನ ಮಗ, ಮೊಮ್ಮಗು. ಗೌರಮ್ಮ ಅವ್ರ ಅಜ್ಜಿ ತಂಗಿ ನಾನು. ಅಭಿನಂದನ್ ನಮಗ್ ಮೊಮ್ಮಗ ಆಗ್ಬೇಕು. ಹೌದಾ? ಯದುವೀರು ನಮ್ಮ ಅಕ್ಕನ ಮೊಮ್ಮಗ ಅವನು, ನನಗೂ ಮೊಮ್ಮಗ ಯಾರಿಗೂ ಆಗ್ಬಾರ್ದು. ಎಂತೆ ತಾಯಿದಿರ್ಗೂ